ಎಲ್ಲ ರಾಜರಾಣಿಯರಿಗೆ ನಮಸ್ಕಾರ. ಸ್ನೇಹಿತರೆ ನಮಸ್ಕಾರ. ಆನ್ಲೈನ್ ಸ್ಕ್ಯಾಮ್ ಅನ್ನೋದು ಬೇರೆ ರೀತಿಯಲ್ಲಿ ಇನ್ನೊಂದು ರೂಪದಲ್ಲಿ ಬರ್ತಾ ಇದೆ. ಹೇಗೆಂತಂದರೆ ಮೆಸೆಂಜರಲ್ಲಿ ನಿಮಗೆ ಹಾಯ್ ಹಲೋ ಅಂತ ಮೆಸೇಜ್ ಕಳಿಸ್ತಾರೆ. ನಿಮಗೊಂದು ಹೊಸ ಆಟ ತೋರಿಸ್ತೀವಿ, ಈ ಸ್ಕ್ರೀನ್ ಒಳಗಿರೋ ನಂಬರ್ ಯಾವುದು, ಅದನ್ನು ನಂಬರನ್ನು ಚೂರು ಮಸ್ಕಾಗಿ ಕಾಣೋ ಥರ ಮಾಡಿ ಈ ನಂಬರ್ ಯಾವುದು ಅಂತ ನಿಜ ಹೇಳಿದ್ರೆ 40,000 ರೂಪಾಯಿ ನಿಮಗೆ ಬಹುಮಾನವಾಗಿ ನೀಡ್ತೀವಿ ಅಂತೆಲ್ಲ ಹೇಳ್ತಾರೆ. ಇದಕ್ಕೆ ಮರಳಾಗಬೇಡಿ. ಆಮೇಲೆ ನೀವು ಗೆದ್ದಿದ್ದೀರಾ, ನಿಮ್ಮ ಬ್ಯಾಂಕ್ ಅಕೌಂಟ್ ಕೊಡಿ ಅಂತ ಕೇಳ್ತಾರೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಜೊತೆಗೆ ನಿಮ್ಮೆಲ್ಲ ಡೀಟೇಲ್ಸ್ ಕೇಳ್ತಾರೆ. ಆಮೇಲೆ ನಾವು ನಿಮಗೆ ಹಣ ಕಳಿಸ್ತೀವಿ. ಆದರೆ ನೀವು ಕೊಟ್ಟಿರೋ ರೆಕಾರ್ಡಿಗೆ ದಾಖಲೆಗೆ ಹಣ ಹೋಗ್ತಾ ಇಲ್ಲ. ಕಂಪನಿಯ ಒಂದು ಇಮೇಲ್ ID ಇದೆ, ಅದನ್ನು ನಿಮ್ಮ ಫೇಸ್ಬುಕ್ ಅಕೌಂಟ್ಗೆ ಹಾಕಿ ಆ ಮುಖಾಂತರ ಬಹುಮಾನ ನಿಮ್ಮ ಅಕೌಂಟ್ಗೆ ತಲುಪ್ತದೆ ಅಂತ ಹೇಳ್ತಾರೆ. ಆದರೆ ಅವರು ನೀಡಿದಂತಹ ಇಮೇಲನ್ನು ನಿಮ್ಮ ಫೇಸ್ಬುಕ್ ಅಕೌಂಟ್ಗೆ ನೀವು ಲಿಂಕ್ ಮಾಡಲಿಕ್ಕೆ ಹೋಗಬೇಡಿ. ಲಿಂಕ್ ಮಾಡಿದ ತಕ್ಷಣ ಫೇಸ್ಬುಕ್ಕಿಗೆ ಲಿಂಕ್ ಆಗಿರುವಂತಹ ನಿಮ್ಮ ಇಮೇಲನ್ನು ರಿಮೂವ್ ಮಾಡಿ ನಿಮ್ಮ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಮೇಲೆ ಅವರು ಏನು ಕೊಟ್ಟಿರ್ತಾರೆ ಇಮೇಲ್ ID, ಆ ಇಮೇಲ್ ID ಮುಖಾಂತರ ಸಂಪೂರ್ಣ ಹಕ್ಕನ್ನು ಅವರು ಹೊಂದ್ತಾರೆ. ನಿಮ್ಮ ಸ್ನೇಹಿತರಿಗೆ ಏನೇನೋ ಮೆಸೇಜ್ ಕಳಿಸ್ತಾರೆ. ಅದರಲ್ಲಿ ಲೇಡೀಸ್ ಇದ್ದರೆ ಮತ್ತು ತುಂಬ ಏನೇನೋ ಬೇರೆ ಬೇರೆ ರೀತಿಯಲ್ಲಿ ಕಳಿಸ್ತಾರೆ, ಹಣ ಕೇಳ್ತಾರೆ, ನಿಮ್ಮ ಇಮೇಜ್ಗೆ ಧಕ್ಕೆ ಆಗುವಂಥ ಕೆಲಸ ಮಾಡ್ತಾರೆ. ಆದ್ದರಿಂದ ಇಂತಹ ಫ್ರಾಡ್ಗೆ ಒಳಗಾಗಬೇಡಿ. ಆಮೇಲೆ ಪರೋಕ್ಷವಾಗಿ ನಿಮಗೂ ಕೂಡ ನಿಮ್ಮ ಫೋನ್ ನಂಬರ್ ತಗೊಂಡು ನಿಮಗೂ ಕೂಡ ತೊಂದರೆ ಮಾಡ್ತಾರೆ. ಇಂತಿಷ್ಟು ಹಣ ಕೊಟ್ಟರೆ ಮಾತ್ರ ನಿಮ್ಮ ಅಕೌಂಟನ್ನು ನಿಮಗೆ ವಾಪಸ್ ಕೊಡ್ತೀವಿ ಅಂತ. ಅವರು ಒಂದೆರಡು ಸರಿ ಹಣ ಕೊಟ್ಟರೆ ಮತ್ತೆ ಕೇಳ್ತಾನೇ ಇರ್ತಾರೆ. ದಯವಿಟ್ಟು ಇಂತಹ ಫ್ರಾಡ್ಗೆ ಒಳಗಾಗದೆ ಎಚ್ಚರವಾಗಿರಿ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಫಸ್ಟಿಗೆ ಈ ಥರ ಒಂದು ಮೆಸೇಜ್ ಕಳಿಸ್ತಾರೆ. ಆಮೇಲೆ ನೋಡಿ ನಾನು ಏನೆಲ್ಲ ಕಳಿಸ್ಬಿಟ್ಟೆ 328. ಆಮೇಲೆ ನೋಡಿ ಈ ಥರ ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾರೆ. ನಾನು ಸುಳ್ಳು ಬ್ಯಾಂಕ್ ಅಕೌಂಟ್ ನಂಬರ್ ಕಳಿಸಿದೆ. ನೋಡಿ ಯಾವ ಥರ ಪೇಮೆಂಟ್ ಮಾಡಬೇಕು ಅಂತ ಕೇಳ್ತಾರೆ. ನೋಡಿ ಸುಳ್ಳು ಬ್ಯಾಂಕ್ ಅಕೌಂಟ್ ನಂಬರ್ ಕಳಿಸಿದೆ. ಆಮೇಲೆ ನೋಡಿ ಕೊನೆಗೆ ಅವನೇ ನನ್ನನ್ನು ಬ್ಲಾಕ್ ಮಾಡಿ ಹೋಗ್ಬಿಟ್ಟ.